ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರು ಪಟ್ಟಣದಲ್ಲಿ ಗೂಳಿ ಕಾದಾಟ, ಸಾರ್ವಜನಿಕರ ಪರದಾಟ. ಕೊಟ್ಟೂರು ಪಟ್ಟಣದಲ್ಲಿ ದಿನದಿಂದ ದಿನಕ್ಕೆ ಸ್ವತಂತ್ರವಾಗಿ ಅಭಿವೃದ್ಧಿಯತ್ತ ಬೆಳೆಯುತ್ತಿರುವ ನಗರವಾಗಿದೆ. ಅದರಲ್ಲಿಯೂ ಪಟ್ಟಣಕ್ಕೆ ಸಂಪರ್ಕಿಸುವ ಉಜ್ಜನಿ ರಸ್ತೆ ಜನಸಂದಣಿಯಿಂದ ಕೂಡಿದ ಪ್ರದೇಶವಾಗಿದೆ. ಅಷ್ಟೇ ಅಲ್ಲದೆ ಆ ರಸ್ತೆಯಲ್ಲಿ ಬಹುಸಂಖ್ಯಾತ ಬೀಡಾಡಿ ದನಗಳ ಹಾವಳಿ ಕೂಡ ಹೆಚ್ಚಾಗಿ ಕಂಡುಬರುತ್ತದೆ. ಉಜ್ಜನಿ ಮುಖ್ಯ ರಸ್ತೆಯಲ್ಲಿ ಬಿಡಾಡಿ ದನಗಳು ಕಂಡು ಸಾರ್ವಜನಿಕರು ಬೆಚ್ಚಿ ಬೀಳುವಂತಾಗಿದೆ. ಬಿಡಾಡಿ ದನಗಳಿಗೆ ನಿಯಂತ್ರಣಕ್ಕೆ ಬೇಗನೆ ಕ್ರಮ ಕೈಗೊಳ್ಳದ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕಿದ ಸಾರ್ವಜನಿಕರು. ಕೊಟ್ಟೂರು ಪಟ್ಟಣವು ಒಂದು ಧಾರ್ಮಿಕ ಕ್ಷೇತ್ರವಾಗಿದ್ದು, ಧಾರ್ಮಿಕ ದತ್ತೆ ಇಲಾಖೆ 1ನೇ ದರ್ಜೆಯ ದೇವಸ್ಥಾನವಾಗಿದೆ. ಸರ್ಕಾರಕ್ಕೆ ಪ್ರತಿ ವರ್ಷವೂ ಅಂದಾಜು 1.50 ರಿಂದ 2 ಕೋಟಿಯವರೆಗೆ ಆದಾಯವೂ ಇದೆ. ನಾಡಿನ ಭಕ್ತರು ತಮ್ಮ ಹರಕೆ ತೀರಿಸಿಕೊಳ್ಳಲು ಶ್ರೀ ಕೊಟ್ಟೂರೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಗೂಳಿ ಹಸುಗಳನ್ನು ಬಿಡುವ ಸಂಸ್ಕೃತಿ ಸಂಪ್ರದಾಯವೂ ಕೂಡ ಇದೆ. ಆದರೆ ಆ ದೇವಸ್ಥಾನದ ಭಕ್ತರ ದುರ್ದೈವ, ನಾವು ಹರಕೆ ತೀರಿಸಲು ಬಿಟ್ಟ ಹಸುಗಳಿಗೆ ರಕ್ಷಣೆ ಇಲ್ಲಂದ್ರೆ ಹೇಗೆ ಎಂದು ಸರ್ಕಾರವನ್ನ ಪ್ರಶ್ನಿಸಿದರು. ಸರ್ಕಾರಕ್ಕೆ ಭಕ್ತರು ಕಾಣಿಕೆ ರೂಪದಲ್ಲಿ ಹಾಕುವ ಹಣ ಹಾಗೂ ಬೊಕ್ಕಸದ ಲೆಕ್ಕ ಮಾತ್ರ ಬೇಕಾಗಿದೆ ವಿನಃ ದೇವಸ್ಥಾನದ ಗೂಳಿಗಳ ರಕ್ಷಣೆ ಮಾತ್ರ ಬೇಡವಾಗಿದೆ ಎಂದು ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದಲ್ಲಿ ದೇವಸ್ಥಾನದ ಗೂಳಿಗಳ ಜೊತೆ ಸಾರ್ವಜನಿಕರ ಸಾಕು ದನಗಳು ಸಹ ಸೇರಿಕೊಂಡು ಪ್ರತಿದಿನ ರಸ್ತೆ ತುಂಬ ಓಡಾಡುವುದು, ರಸ್ತೆಯಲ್ಲಿ ಮಲಗುವುದು, ರಸ್ತೆ ಮಧ್ಯೆಯೇ ಹೊಡೆದಾಟ ಮಾಡುವುದರಿಂದ ರಸ್ತೆ ಪಾದಾಚಾರಿಗಳು ಹಾಗೂ ವಾಹನ ಸವಾರರು ಭಯದಲ್ಲಿ ಸಂಚಾರ ಮಾಡುವ ಸ್ಥಿತಿ ಕೊಟ್ಟೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರ ಪರಿಸ್ಥಿತಿಯಾಗಿದೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ರಿಪೋರ್ಟರ್ ರವಿ.